ಈ ಅನುಭವ ಹೇಳ್ಕೊಳ್ಳಿಕ್ಕೆ ಬರ್ತಾ ಇಲ್ಲ ಸರ್. ಭಾಳ ಸ್ಪೆಷಲ್ ಇದು, ಭಾಳ ಖುಷಿ ಇದೆ, ಭಾಳ ಸಂತೋಷ ಇದೆ. ಅದೇ ರೀತಿ ಸಿನಿಮಾ ನೋಡಿದ ಪ್ರತಿಯೊಬ್ಬರು ವೀಕ್ಷಕರಿಗೂ ಈ ಸಿನಿಮಾ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ನಮ್ಮ ಸಿನಿಮಾನ ನೋಡಿ ನಮ್ಮ ತಂಡನ ಪ್ರೋತ್ಸಾಹ ಮಾಡಿ ಆಶೀರ್ವಾದ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಖಂಡಿತ ಇಲ್ಲ ಸರ್, ಇವತ್ತಷ್ಟೇ ಅಲ್ಲ, ನಮ್ಮ ಸಿನಿಮಾ ಅನೌನ್ಸ್ ಆದಾಗಿಂದ ನನಗೆ ಸಾಕಷ್ಟು ಪ್ರೀತಿ ಆಶೀರ್ವಾದ ಎಲ್ಲರೂ ಕೊಟ್ಟಿದ್ದಾರೆ ಸರ್. ಅದಕ್ಕೆ ನೀವೇ ಹೇಳಿದ್ರೆ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಪ್ರೀತಿಗೆ ಆಶೀರ್ವಾದಕ್ಕೆ ನಾನು ಯಾವತ್ತೂ ಚಿರುಣಿ ಆಗಿರ್ತೀನಿ ಸರ್. ನಮ್ಮ ತಾತ ಅವತ್ತೇ ಹೇಳಿಬಿಟ್ಟಿದ್ದಾರೆ, ಅಭಿಮಾನಿಗಳೇ ನಮ್ಮ ದೇವರು, ನಿಜವಾದ ಅರ್ಥದಲ್ಲಿ ಅವರೇ ದೇವರು ಸರ್, ನಿಜವಾಗ್ಲೂ. ಹೌದು 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 ಸರ್. ಸರ್ 80% ಶೂಟ್ ಆಗಿದೆ ಪಾರ್ಟ್ 2ದು, ಇನ್ನೊಂದು 20% ಶೂಟ್ ಬಾಕಿ ಇದೆ. ಶೂಟ್ ಮುಗಿಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾಡಬೇಕು. ಮಾಡಿ ಮತ್ತೆ ನಾವೊಂದು 3 to 4 months ಅಂತ ಅಂದ್ಕೊಂಡಿದ್ದೀವಿ ಸರ್. ನೋಡೋಣ ಹೇಗಾಗುತ್ತೆ. ಆದರೆ ಖಂಡಿತ ಒಂದು 3-4 months ಗ್ಯಾಪಲ್ಲಿ ಖಂಡಿತ ನಾವು ರಿಲೀಸ್ ಮಾಡ್ತೀವಿ ಸರ್. ಸರ್ ಜನ ಏನು ಅಪೇಕ್ಷೆ ಪಡ್ತಾರೆ, ಸಾಕಷ್ಟು ಜನ ಹೇಳಿದ್ದಾರೆ. ಆ್ಯಂಡ್ ಒಂದಿಬ್ಬರು ಡೈರೆಕ್ಟ್ರ್ ಆ ಥರ ಸಬ್ಜೆಕ್ಟ್ ಕೂಡ ಕತೆ ಕೂಡ ನನಗೆ ಹೇಳಿದ್ದಾರೆ ಸರ್. ಹೌದು 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 ಹೌದು. ನನಗೆ ಆಶ್ಚರ್ಯ ಆಯಿತು, ನನ್ನನ್ನು ಆ ಒಂದು ಆ್ಯಂಗಲಲ್ಲಿ ಒಬ್ಬರು ಡೈರೆಕ್ಟ್ರ್ ಆಗಲಿ, ಒಬ್ಬರು ಕತೆ ಬರಹಗಾರ ಆ ಥರ ಇಮ್ಯಾಜಿನ್ ಮಾಡಿದ್ದಾರೆ ಅಂತ. ಖಂಡಿತ ಅವಕಾಶ ಆದರೆ ಖಂಡಿತ ಮಾಡ್ತೀನಿ ಸರ್. ಅಂದರೆ ಎಲ್ಲ ಥರ ಪಾತ್ರ ಮಾಡಬೇಕು, ಚಿತ್ರರಂಗದಲ್ಲಿ ನಾನು ಬ್ಯುಸಿಯಾಗಿರಬೇಕು, ಚಿತ್ರರಂಗದಲ್ಲೇ ಕೆಲಸ ಮಾಡಬೇಕು ಅನ್ನೋ ಆಸೆ ಹೊತ್ಕೊಂಡು ನಾನು ಬಂದಿದ್ದೀನಿ ಸರ್. ಆ ದೇವರ ಆಶೀರ್ವಾದ, ನನ್ನ ತಾತಾಜಿಯ, ನಮ್ಮ ಅಪ್ಪು ಮಾಮನ, ನನ್ನ ಇಡೀ ಕುಟುಂಬದ ಎಲ್ಲದಕ್ಕಿಂತ ಮೇಲಾಗಿ ಅಭಿಮಾನಿ ದೇವರುಗಳ ಆಶೀರ್ವಾದ ಇದೆ. ಖಂಡಿತ ನಾನು ಮಾಡ್ತೀನಿ ಸರ್. ಇಲ್ಲ, ನೋಡ್ತಾರೆ ಸರ್. ಬೆಳಗ್ಗೆ ಫೋನ್ ಮಾಡಿದರು, ಇಬ್ಬರು ಫೋನ್ ಮಾಡಿದರು, ಆದಷ್ಟು ಬೇಗ ನೋಡ್ತೀವಿ ಅಂತ ಹೇಳಿದ್ದಾರೆ ಸರ್. ಅವ್ರು ಯಾವಾಗ ನೋಡ್ತಾರೆ ಅಂತ ಗೊತ್ತಾದ ತಕ್ಷಣ ಖಂಡಿತ ನಿಮಗೆಲ್ಲ ತಿಳಿಸ್ತೀವಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ, ನಾನು ತನುಶ್ರೀ ಅಂತ, ಇಂಡಸ್ಟ್ರಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದು. ಇಂಡಿಯಾ ಬನಾದ ಮ್ಯಾಗ ಪೇಜ್ 1 ಇವತ್ತು ರಿಲೀಸ್ ಆಗಿದೆ. ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಒಂದು ಲಕ್ಕಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಯಾರಿಗೂ ಮೊದಲನೇ ಸಿನಿಮಾ ದೊಡ್ಡ ಮನೆ ಮಗ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಇಂಡಸ್ಟ್ರೀಲಿ ರಮ್ಯಾ ಮ್ಯಾಮ್ ಆಗಿರ್ಬೋದು, ರಕ್ಷಿತಾ ಮ್ಯಾಮ್ ಆಗಿರ್ಬೋದು, ನನಗೆ ಗೊತ್ತಿರೋ ಪ್ರಕಾರ ಅವರಿಬ್ಬರು ಅಷ್ಟೇ ಫಸ್ಟ್ ದೊಡ್ಡ ಮನೆಯಿಂದ ಇಂಟ್ರೊಡ್ಯೂಸ್ ಆಗಿರೋದು ಅಂತ ನಾನು ಅಂದ್ಕೊತೀನಿ. ಸೊ ಹಾಗಾಗಿ ನನಗೂ ಆ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ಏನೋ ಒಂದು ದೊಡ್ಡ ತುಂಬ ಖುಷಿ ಆಗುತ್ತೆ ಅಂತ ನನಗೆ ಹೇಳಕ್ಕೆ ಇಷ್ಟ ಆಗುತ್ತೆ. ನೆಕ್ಸ್ಟ್ ಥ್ಯಾಂಕ್ ಯು.